ಎದ್ದಿದ ತಕ್ಷಣ ನನ್ನ ಕಾಲೇಜ್ ಫ್ರೆಂಡ್ ಸಡನ್ನಾಗಿ ಬಂದ. ಚೂರು ನಾನೇ ಸೆಲೆಬ್ರೇಟ್ ಮಾಡ್ತಾ ಇರ್ತೀನಿ ಒಬ್ಬೊಬ್ಬನೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೇಸಿಕ್ಲಿ ಚೂರು ಲೇಟಾಗಿದ್ದೆ ಆ್ಯಂಡ್ ಎದ್ದಿದ ತಕ್ಷಣ ನನ್ನ ಕಾಲೇಜ್ ಫ್ರೆಂಡ್ ಸಡನ್ನಾಗಿ ಬಂದ. ಸೊ ಅವನ ಹೆಸರು ಆರ್ಕನ್ ಅಂತ. ಕಾಲೇಜಲ್ಲಿ ತುಂಬ ಕ್ಲೋಸ್ ಆಗಿದ್ದ. ಸೊ ತುಂಬ ತಿಂಗಳಾದ್ಮೇಲೆ ಬಂದಿದ್ದ. ಸೊ ಅವನ್ನ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಇವತ್ತು RCB ಫೈನಲ್ಸ್ ಬೇರೆ ಇದೆ. ಸೊ RCB ಫೈನಲ್ಸ್ ನೋಡೋಕೆ ಹೋಗ್ತಾ ಇದ್ದೀನಿ. ಬಟ್ ನಂಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಬಿಕಾಸ್ ಗೌರ್ಮೆಂಟ್ ಸ್ಕ್ರೀನಿಂಗು ಅದು ಇದು ಎಲ್ಲ ಮಾಡಬಾರ್ದು ಅಂದರು. ಆ್ಯಂಡ್ ಸದ್ಯಕ್ಕೆ ಎಲ್ಲೂ ಸಿಗ್ತಾನೂ ಇಲ್ಲ ನಮಗೆ ಸೀಟಿಂಗು. ಸೊ ಸದ್ಯಕ್ಕೆ ನಾನು ನೋಡ್ತೀನಿ ಎಲ್ಲಿ ಹೋಗ್ತೀನಿ ಅಂತ. ಬಟ್ ಎಲ್ಲಿ ಹೋಗ್ತೀನೋ ಅಲ್ಲೂ ತೋರಿಸ್ತೀನಿ ಏನೇನು ಮಾಡ್ತಾಯಿದ್ದೀನಿ ಅಂತ. ಸೊ ಬನ್ನಿ. ಸೊ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದಾರೋ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ಬನ್ನಿ ಮೀಟ್ ಮಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅವನ ಹೆಸರು ಆರ್ಕನ್ ಅಂತ. ಕಾಲೇಜಲ್ಲಂತೂ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದ. ಆ್ಯಂಡ್ ಅದೇ ಇವತ್ತು ಒಂಚೂರು ಮೀಟ್ ಮಾಡಿಕೊಂಡು ಮಾತಾಡಿಕೊಂಡು ಆಮೇಲೆ ನಾನು ಆಚೆ ಹೋಗ್ತೀನಿ. ಸೊ ತುಂಬ ದಿವಸ ಅಂತ ಮೀಟ್ ಮಾಡಿದ್ಮೇಲೆ ನನಗೆ ತುಂಬ ಖುಷಿಯಾಗಿದೆ ಇವತ್ತು. ಸೊ ಬನ್ನಿ. ಸೊ ಗೈಸ್, ನಮ್ಮಮ್ಮ ನನಗೆ ಕೆಳಗಡೆ ಈಗ ಕರೆದ್ರು. ಆ್ಯಂಡ್ ಅವ್ರು ಹೇಳ್ತಾಯಿದ್ರು ಈ ಸತಿ ಇವಾಗೇನೋ ಪಲಾವ್ ಮಾಡಿದಾರಂತೆ. ಜನರಲಿ ನನ್ನ ಮನೆಯಲ್ಲಿ ಯಾವಾಗಲೂ ಇತ್ತೀಚೆಗೆ ಅನ್ನ ಸಾರು ಮಾಡ್ತಾರೆ, ಇಲ್ಲಾಂದರೆ ಅನ್ನ ಮಶ್ರು ಮಾಡ್ತಾರೆ, ಅಂದರೆ ಕರಿಪುಡಿ ಕಲಿಸ್ಕೊಡ್ತಾರೆ. ಬಿಕಾಸ್ ನಮ್ಮಮ್ಮ ಜಾಸ್ತಿ ಇವಾಗೆಲ್ಲ ಮಗು ಜೊತೆ ಬ್ಯುಸಿ ಇರ್ತಾರಂತ ಹಿಂಗೆ ಮಾಡ್ತಾರೆ ಚೂರು ದಿವಸ ಅಂತ ಅಂದರು. ಸೊ ಇವತ್ತೇನೋ ಪಲಾವು ಏನು ಮಾಡ್ತಾಯಿದ್ಯಮ್ಮ? ಓಕೆ. ಸೊ ಬಿರಿಯಾನಿ ಮಾಡ್ತಾಯಿದ್ದಾರೆ. ನಂಗೆ ಹೆಲ್ಪ್ ಮಾಡೋಕ್ಕಂದ್ರು. ನನಗೆ ಇವತ್ತೇನೋ ತುಂಬ ಲೇಸಿ ಆಗಿದ್ದೆ. ಸೊ ಸದ್ಯಕ್ಕೆ ನೀನೇ ಮಾಡು ಅಂದೆ. ಬಟ್ ಆ್ಯಕ್ಚುಲಿ ನನಗೆ ಇಲ್ಲಾಂದರೆ ನನಗೆ ಇವ್ರಿಗೆ ಹೆಲ್ಪ್ ಮಾಡೋಕ್ಕಲ್ಲ ತುಂಬ ಇಷ್ಟ ಕುಕ್ಕಿಂಗಲ್ಲ. ನನಗೇನೋ ಆಸೆ ಇರಲ್ಲ. ಬಟ್ ಇವಾಗ ಸದ್ಯಕ್ಕೆ ಬಾತ್ ಮಾಡ್ತಾಯಿದ್ದಾರೆ. ನನಗೂ ಹೆವಿ ಹಸ್ವಾಗ್ತಾಯಿದೆ. ಆ್ಯಂಡ್ ಸ್ಮೆಲ್ ಅಂತೂ ಗಮಗಮ ಸಕ್ಕಲಾಗಿ ಇದೆ. ಸೊ ರೆಡಿ ಆದಮೇಲೆ ತಿಂದುಬಿಟ್ಟು ಆಮೇಲೆ ನನ್ನ ದಿನ ಹೆಂಗೆ ಹೋಗುತ್ತಂತ ಹೇಳ್ತೀನಿ. ಸೊ ಅಮ್ಮ, ವೆಜ್ ಬಿರಿಯಾನಿ ಅಂದರೆ ಬಿರಿಯಾನಿ ಅಲ್ಲ, ಅದು ಪಲಾವು. ಅದು ನಮ್ಮ ವೆಜಿಟೇರಿಯನ್ಗೆ ವೆಜ್ ಬಿರಿಯಾನಿ ಅಂತ ಹೇಳ್ತೀವಿ, ಆಯ್ತಾ? ಇಲ್ಲ, ನಿಮ್ಮ ನಾನ್ ವೆಜ್ ಅವ್ರಿಗೆ ಬಿರಿಯಾನಿನ ವೆಜ್ ಅಂತ ಹೇಳಿ. ಅಯ್ಯೋ, ನಾನ್ ವೆಜ್ ಬಿರಿಯಾನಿ ಅಂದರೆ ನಾನ್ ವೆಜ್ ಇರಬೇಕು. ನಮ್ಮ ಬ್ರಾಹ್ಮಣರಿಗೆ ಬಿರಿಯಾನಿ ಅಂದರೆ ಇದೆ ಗೈಸ್. ಪೀಸಸ್ ಬದಲು ಅಲ್ಲಿ ಬೀನ್ಸು, ಪನ್ನೀರ್ ಇದ್ರೆ ಪನ್ನೀರು, ಅದೇ ಪೀಸಸ್ ಓಕೆ ಅಷ್ಟೇ. ಸೊ ನನಗೂ ಹಸ್ವಾಗ್ತಾ ಇದೆ. ಈ ಸ್ಮೆಲ್ಲು ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಂಗೆ ಕಾಯಕ್ಕಾಗ್ತಲ್ಲ ಇವಾಗ. ಸೊ ತಿಂದುಬಿಟ್ಟು ಆಮೇಲೆ ಹೋಗೋಣ. ಬೇಗ ಮಾಡಮ್ಮ. ಎಲ್ಲ ಚೆನ್ನಾಗಿ ಬರುತ್ತೆ, ಬೇಗ ಬೇಗ ಮಾಡು. ಏನು ತಾಳಿಯಾನೋ ಬಾಳಿಯೋ ತಾಳದವನು ಬಾಳ್ತಾನೆ ಚೆನ್ನಾಗಿ ಅಂತ. ಅಯ್ಯೋ, ಚೆನ್ನಾಗಿ ಸಿಗುತ್ತೆ. ಎಷ್ಟು ಕಾಯ್ತೀಯೋ ಅಷ್ಟು ಚೆನ್ನಾಗಿ. ಅಮ್ಮ ನೀನೇ ಅಂತೀಯಲ್ಲ, ಹರಿನಲ್ಲಿ ಮಾಡಿದ್ರೆ ನನ್ನ ಕುಕ್ಕಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಹರಿನಲ್ಲಿ ಮಾಡು. ಸೊ ಅವ್ರು ಬೇಗ ಮಾಡೋಕ್ಕಂತಿದ್ದೀನಿ. ತಿಂದ್ಬಿಟ್ಟು ಹೋಗೋಣ ಬೇರೆ ಕಡೆ. ಸೊ ಗೈಸ್, ಬಿರಿಯಾನಿ ಮಾಡಿದ್ರು. ಬಿರಿಯಾನಿ ತಿಂದಮೇಲೆ ನಮ್ಮಮ್ಮ ನನಗೆ ಆಚೆ ಹೋಗ್ಬೇಕಂದ್ರೆ ಫಸ್ಟು ಮನೆ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕಂತ. ಸೊ ನನಗೆ ಇದು ಮೆಣಸಿನ್ಕಾಯಿ ಆಚೆ ಕೊಟ್ಟಿದ್ದಾರೆ. ನಂಗೆ ಬೇಸಿಕ್ಲಿ ಕರಿಪುಡಿ ತುಂಬ ಇಷ್ಟ. ಆ್ಯಂಡ್ ಕರಿಪುಡಿ ಮುಗಿತಾ ಬರ್ತಾಯಿತ್ತು. ಆ್ಯಂಡ್ ಕರಿಪುಡಿ ಮಾಡು ಅಂದಿದ್ದಕ್ಕೆ ನನಗೆ ಕೆಲಸ ಕೊಟ್ಟರು. ಸೊ ಇದು ಮುಗಿಸ್ಕೊಂಡು ಹೋಗು ಅಂತ ಇದ್ದಾರೆ. ಅವರು ಒಳಗಡೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಇದು ನಾನು ಮುಗಿಸ್ತೀನಿ. ನಾನು ಮುಗಿಸ್ಕೊಂಡು ನಾನು ಇನ್ನೂ ಹೋಗ್ಬೇಕು. ಇನ್ನು ನನ್ನ ಫ್ರೆಂಡ್ ಇಲ್ಲ, ಆರ್ಕನ್ ಇಲ್ಲೇ ಕೂತಿದ್ದಾನೆ ಕ್ಯಾಮ್ರಾ ಇಟ್ಕೊಂಡು. ಸೊ ಅವನಿಗೂ ಕಂಪ್ನಿ ಕೊಟ್ಟು ಆಮೇಲೆ IPL ಅಷ್ಟೇ. ಸೊ ಗೈಸ್, ತುಂಬ ದಿವಸ ಆದಮೇಲೆ ನಾನು ಇವತ್ತು ಜಿಮ್ಮಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನಾನು ಇಷ್ಟು ದಿವಸ MMA ಚೂರು ಗ್ಯಾಪ್ ತೊಗೊಂಡಿದ್ದೆ. ಬಿಕಾಸ್ ಆಲ್ಮೋಸ್ಟ್ 1-2 ವೀಕ್ಸಿಂದ ಹೋಗಿಲ್ಲ. ಬಿಕಾಸ್ ನಾನು ಈ Airbnb ಪಾರ್ಟೀಸು ಅದೆಲ್ಲ ಹೋಗ್ತಾ ಇರೋದ್ರಿಂದ MMA ಏನೋ ಆಗ್ತಾ ಇರಲಿಲ್ಲ. ಸೊ ಇವತ್ತು ಜಿಮ್ಮಿಗೆ ಹೋಗಿ ಆ್ಯಂಡ್ ನಾನು ಇನ್ಮೇಲಿಂದ ವೀಕ್ಲಿ ಚೂರು ದಿವಸ ಜಿಮ್ಮೂ ಅಭ್ಯಾಸ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ ಮುಂಚಿನ ಥರ. ಸೊ ದ್ಯಾಟ್ ಫಿಸಿಕ್ಕೂ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಸೊ ಇವಾಗ ಜಿಮ್ಮಿಗೆ ಹೋಗ್ಬಿಟ್ಟು ಆಮೇಲೆ ನಾಳೆ ತಿರ್ಗಾ MMA ಹೋಗೋಣ. ಸೊ ಬನ್ನಿ. ಸೊ ಗೈಸ್, ನಾನು ಇಲ್ಲಿ ತನಕ ನಾನು ಬರೀ ಕಲ್ಟಲ್ಲಿ ಮೆಂಬರ್ಶಿಪ್ ತೊಗೊತಾ ಇದ್ದೆ. ಬಟ್ ಈ ಸತಿ MMA ಜಾಯಿನ್ ಮಾಡಿದಾಗಿಂದ ನಾನು ಏನೋ ಕಲ್ಟ್ ಮೆಂಬರ್ಶಿಪ್ ಎಲ್ಲ ತೊಗೊಂಡಿಲ್ಲ, ವೇಸ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಇಲ್ಲೇ ಒಂದು ಜಿಮ್ ನೋಡಿದ್ದೆ, ಬರ್ನ್ ಆ್ಯಂಡ್ ಬಿಲ್ಡ್ ಅಂತ.
ಸೊ ಅಲ್ಲಿ ನಾನು ಡೇ ಪ್ರೈಸ್ ಕೊಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ನೋಡೋಣ, ನನ್ನ ಮನೆಯಾಗೆ ತುಂಬ ಹತ್ರನೂ ಇದೆ. ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಲ್ಲಿಗೂ ಹೋಗೋಣ ಬನ್ನಿ. ಸೊ ಗೈಸ್, ನಾನು ಅಂದಿದ್ದೆ ಮ್ಯಾಚ್ ನೋಡೋಕೆ ಆಚೆ ಹೋಗ್ತೀನಿ ಅಂತ, ಬಟ್ ಬರೀ ಆಚೆ ಹೋಗ್ತಾ ಇದ್ದೀನಿ ಗೈಸ್. ಯಾವಾಗಲೂ Airbnb ಇಲ್ಲಾಂದರೆ ಯಾವುದೋ ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನನಗೂ ಈ ಸತಿ ಅಂದ್ಕೊಂಡೆ ನಾನು ಮನೆಯಲ್ಲೇ ನೋಡ್ತೀನಿ ಈ ಸತಿ ಅಂತ. ಯಾರೂ ಆ್ಯಕ್ಚುಲಿ ಸಿಗ್ತಾನೂ ಇರಲಿಲ್ಲ, ಎಲ್ಲರೂ ಬ್ಯುಸಿ ಹೋಗ್ತಾ ಇದ್ದರು. ಸಾಹಿತ್ಯನೂ ಏನೋ ಟ್ರಿಪ್ಪಿಗೆ ಹೋಗ್ತಾಯಿದ್ಲು ಫ್ಯಾಮಿಲಿ ಜೊತೆ. ಕಾರ್ತಿಕ್ಗೂ ಗೊತ್ತಿಲ್ಲ. ಆ್ಯಂಡ್ ನನಗೂ ಈ ಸತಿ ಓಕೆ, ಈ ಸತಿ ಮನೆಯಲ್ಲೇ ನೋಡೋಣ ಅಂದ್ಕೊಂಡೆ. ಸೊ ನಾನು ನನ್ನ ರೂಮಲ್ಲಿ ನನ್ನ ರೂಮ್ ಬಿಟ್ಟು ಎಲ್ಲೂ ಹೋಗೋಕೆ ಇಷ್ಟ ಇರಲಿಲ್ಲ. ಸೊ ನಾನು ನನ್ನ ರೂಮಲ್ಲೇ ಈ ಥರ ಸೆಟಪ್ ಮಾಡಿಕೊಂಡು ನೋಡ್ತೀನಿ ಅಂದ್ಕೊಂಡೆ. ಫುಲ್ ಲ್ಯಾಪ್ಟಾಪ್ ಸೆಟ್ ಮಾಡಿಕೊಂಡು ಇಲ್ಲೇ ಅಲೆಕ್ಸಾ ಇಟ್ಕೊಂಡು ನೋಡ್ತೀನಿ ಅಂದ್ಕೊಂಡೆ. ನನ್ನ ರೂಮ್ ಆ್ಯಕ್ಚುಲಿ ಇವತ್ತು ತುಂಬ ಗಲೀಜಾಗಿದೆ. ಸೊ ಪೂರ್ತಿ ರೂಮ್ ತೋರಿಸಲ್ಲ, ಬಟ್ ಯಾವತ್ತಾದರೂ ಸೂನ್ ಹೋಮ್ ಟೂರು ಯಾವತ್ತಾದರೂ ಮಾಡ್ತೀನಿ. ಬಟ್ ಇವತ್ತು ಸದ್ಯಕ್ಕೆ ಮ್ಯಾಚ್ ನೋಡೋಣ. ಮಧ್ಯೆ ಏನಾದರೂ ಮ್ಯಾಚಲ್ಲಿ ಇಂಟ್ರೆಸ್ಟಿಂಗ್ ಆಗ್ತಾಯಿದ್ರೆ ಹಂಗೆ ಹೇಳ್ತೀನಿ. ಬಟ್ ಸೊ ಗೈಸ್, ಮ್ಯಾಚ್ ಸ್ಟಾರ್ಟ್ ಆಗೋದು ಮುಂಚೆನೇ ನಾನು RCB ಜರ್ಸಿ ಹಾಕ್ಕೊಂಡು ಅವಾಗಿಂದ ಕಾಯ್ತಾ ಇದ್ದೀನಿ. ನನಗಂತೂ ಹೆವಿ ಈಗರ್ ಆಗಿದೆ. ಮ್ಯಾಚ್ ಪಕ್ಕ ಈ RCB ಗೆದ್ಬಿಟ್ರೆ ಈ ಟಿ ಶರ್ಟನ್ನು ಆಚೆ ಹೋಗ್ಬಿಟ್ಟು ಚಾರ್ಜಿಯಾಗಿ ಕುಡಿತಾ ಇರ್ತೀನಿ ನಾನು ಒಬ್ಬೊಬ್ಬನೇ. ಬಟ್ ಪಕ್ಕ RCB ಗೆಲ್ಲುತ್ತೆ ಅನಿಸ್ತದೆ. ಈ ಸೀಸನ್ ಸಕ್ಕದಾಗಿ ಫಾರ್ಮಲ್ಲಿದೆ. ಬಟ್ ಏನೇ ಆದರೂ IPLಗೆ ನಂಬಕ್ಕಾಗಲ್ಲ. ಬಟ್ ಸತಿ ಕ್ರಾಸ್ ಫಿಂಗರ್ಸ್, ನೋಡೋಣ ಬನ್ನಿ. Match referee Javagal Srinath and Shekhar Swarup is the toss ref. 26. What said Javagal? Well, Rajat, you won the toss. What have you decided? Will bowl first. ಸೊ ಗೈಸ್, ಈ ಸತಿ ನಮ್ಮ ಲಾಸ್ಟ್ ಫೈನಲ್ ಮ್ಯಾಚು ಎಷ್ಟು ಈಸಿ ಆಗಿರುತ್ತೆ ಅಂದರೆ, ಇವತ್ತೂ GT ಒಂಥರ ಅವ್ರ ಫಾರ್ಮ್ ಕಳ್ಕೊಂಡ್ಲು ಲಾಸ್ಟ್ ಟೈಮ್ ಥರನೇ. ಸೊ ನಮ್ಮ ಫೈನಲ್ಸು ಗೆಲ್ಲೋದು ನಿಶ್ಚಿತಾನೆ. ಸೊ ಹಂಗೆ ನೋಡಿ, ಸ್ಕೋರೂ ಬರ್ತಾ ಇದೆ. ನಮ್ಮ ಟೈಮ್ ಔಟ್ ಆಯಿತು, ಬ್ರೇಕು ನೀಟಾಗಿ 59-9 ಬಂದಿತ್ತು ಲಾಸ್ಟ್ ಟೈಮ್ ನೋಡಿದಾಗ. ಸೊ ಪೀಸ್ಫುಲಿ ಗೆದ್ದೇ ಗೆಲ್ತೀವಿ ಈ ಸತಿ ಕಪ್ ನಮ್ಮದೇ. ಸೊ ಗೈಸ್, ಮ್ಯಾಚು ಒಂಥರ ನಾವೇ ಗೆಲ್ಲೋ ಥರ ಇತ್ತು. ಸೊ ನನಗೆ ಚೂರು ಹಸುವಾಗಿರೋದ್ರಿಂದ ಸ್ಮೋಕಿ ಡಾಕಿಗೆ ಬಂದೆ. ಆ್ಯಂಡ್ ಹಾಗೇ ಚೂರು ರೋಲು ತಿನ್ಬಿಟ್ಟು ಆಮೇಲೆ ತಿರ್ಗಾ ಸೆಕೆಂಡ್ ಇನ್ನಿಂಗ್ಸಿಗೆ ಹೋಗೋಣ ಅಂದ್ಕೊಂಡೆ. ಬಿಕಾಸ್ ಈ ಸತಿ ಇದು ಐ ಥಿಂಕ್ ಈ ಮ್ಯಾಚು ಯಾವ ಟೀಮೂ ಫೈನಲ್ಸಲ್ಲಿ ಈ ಥರ ಗೆದ್ದಿರಲಿಲ್ಲ. ಸೊ ಹೌದು, ತುಂಬ ಈಸಿ ವಿನ್ ಥರ ಇರುತ್ತೆ ಅನಿಸ್ತಾ ಇದೆ ನಮಗೆ. ಸೊ ಬನ್ನಿ, ಹಾಗೆ ಮುಗಿತಾ ಏನೇನು ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ. ಸೊ ಗೈಸ್, ಫೈನಲಿ ಗೆದ್ಬಿಟ್ರು RCB. ಲಾಸ್ಟ್ ಇಯರು ಗೆದ್ದಿದ್ರು, ಈ ಇಯರೂ ಟೈಟಲ್ ರಿಟೈನ್ ಮಾಡಿದ್ರು. ಸಕ್ಕದಾಗ ಆಡಿದ್ರು. ಈ ಜನರಲಿ ಪ್ರೆಷರ್ ಇಲ್ಲ ಅಂದು ಲಾಸ್ಟಲ್ಲಿ ಚೂರು ಪ್ರೆಷರ್ ಆಯಿತು. ಸೊ ಫೈನಲ್ಸ್ ಚೂರಾದರೂ ಇಂಟ್ರೆಸ್ಟಿಂಗ್ ಆಯಿತು. ಬಟ್ ಗೆದ್ದಿರೋದಂತ ತುಂಬ ಖುಷಿ ಆಗ್ತಾ ಇದೆ. ಸೊ ಇವಾಗ ಹೋಗ್ಬಿಟ್ಟು ಚೂರು ನಾನೇ ಸೆಲೆಬ್ರೇಟ್ ಮಾಡ್ತಾ ಇರ್ತೀನಿ ಒಬ್ಬೊಬ್ಬನೇ. ಬಟ್ ಈ ಮ್ಯಾಚ್ ನೋಡಿ ನನಗೂ ಹೆವಿ ಮಜಾ ಬಂತು. ಆ್ಯಂಡ್ ಯಾರ್ಯಾರು ಇಲ್ಲಿ ತನಕ ಈ ವ್ಲಾಗ್ ನೋಡಿದ್ದೀರೋ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಗೈಸ್, ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.